ಚಿತ್ರಕ್ಕೆ ಅಪ್ಪ ಕೂಡ ಬಂದು ಹೋಗ್ತಾ ಇದ್ರು, ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಕೂಡ ಬಂದು ಹೋಗ್ತಿದ್ರು ಅಂತ ಹೇಳಿದ್ರು. ಸೊ ಚಿತ್ರದಲ್ಲಿ ಯಾವುದಾದ್ರು ಒಂದು ಪಾತ್ರ ಮಾಡಿಸಿದ್ದೀರಾ? ಚಿತ್ರದಲ್ಲಿ ಏನಾದರೂ ಗೆಸ್ಟ್ ಏಪ್ರಿಲ್ 24 ತುಂಬ ಎಷ್ಟೊಂದು ಅಭಿಮಾನಿಗಳು ಅವತ್ತು ಸಂಭ್ರಮಿಸುವಂಥ ದಿನ. ಸಂಭ್ರಮಕ್ಕೆ ಇದು ಕೂಡ ಆ್ಯಡ್ ಆನ್ ಆಗ್ತದೆ. ಸೊ ಯಾರು ಪ್ಲಾನ್ ಮೇಡಮ್ ಇದು ಏಪ್ರಿಲ್ 24 ರಿಲೀಸ್ ಆಗಬೇಕು ಅನ್ನೋದು? ಅದು ಆ್ಯಕ್ಚುಲಿ ತುಂಬ ಪ್ಲ್ಯಾನ್ ಮಾಡಾಗಿಲ್ಲ, ಅದು ಕೂಡ್ ಬಂತು ಅಷ್ಟೇ. ಒಳ್ಳೆದು. ಸೊ ವಿ ವರ್ ಹ್ಯಾಪಿ ದಟ್ ಆ ಡೇಟೇ ಆಯಿತು ಅಂತ. ಸೊ ತಮ್ಮ ಕಸಿನ್ ಬಳಗ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾವೆ. ಸೊ ಅವ್ರುಗಳೆಲ್ಲ ನೀವು ನಿರ್ಮಾಣಕ್ಕೆ ಕೈ ಹಾಕಿದ್ದೀರಾ, ಅದು ಚಿತ್ರ ನಿರ್ಮಾಣ ಮಾಡ್ತಿದ್ದೀರಾ ಅಂದಾಗ ಯಾವ ರೀತಿ ಎಲ್ಲ ರೆಸ್ಪಾಂಡ್ ಮಾಡಿದ್ರು? ಎಲ್ಲರೂ ಎಕ್ಸೈಟೆಡ್ ಆಗಿ ಇದ್ರು ಆ್ಯಂಡ್ ವೆರಿ ಸಪೋರ್ಟಿವ್. ಮುಂದಿನ ದಿನಗಳಲ್ಲಿ ವಿನಯ್ ಅವ್ರಿಗೆಲ್ಲ ಮಾಡುವಂಥ ಅಂದರೆ ಸ್ಕ್ರಿಪ್ಟಿಗೆ ಬೇಕಾದರೆ ಸೊ ಜಸ್ಟ್ ಆ ಕಾಲ್ ಅವೇ ಅಲ್ವಾ, ನಾನು ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಮಾಡು ಅಂದರೆ ಮಾಡ್ತಾರೆ. ಸೊ ಆ ಒಂದು ಬರೀ ಇವ್ರದ್ದು ಅಷ್ಟೇ ಅಲ್ಲ ಮೇಡಮ್, ಯಾರಾದರೂ ಕನ್ನಡ ಇಂಡಸ್ಟ್ರಿನಲ್ಲಿ ಅಫ್ಕೋರ್ಸ್ ನಿಮ್ಮ ಕರೆಗಳಿಗಾಗಿರಲಿ ನಿಮ್ಮ ಮಾತನ್ನು ಮೀರೋ ಅಂಥವ್ರಿಲ್ಲ. ಸೊ ಯಾವ ಆಸೆ ಇದೆ ಯಾವ ನಟನಿಗೆ ನೀವು ನಿರ್ಮಾಣ ಮಾಡಬೇಕು ಇಲ್ಲ ನಟಿಗೆ ನಿರ್ಮಾಣ ಮಾಡಬೇಕು ಅಂತ? ಫಸ್ಟ್ ಅಂದರೆ ಅಪ್ಪ ಆಬ್ವಿಯಸ್ಲಿ. ಸೊ ಆದರೆ ಮುಂದಿನ ದಿನಗಳಲ್ಲಿ ಅಪ್ಪನ ಒಂದು ಚಿತ್ರಕ್ಕೆ ಆ್ಯಕ್ಷನ್ ನಿರ್ಮಾಣ ಮಾಡೋದಂತೂ ಪಕ್ಕ. ಡೆಫಿನೆಟ್ಲಿ. ಅಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಅದೇ ಯಾವ ರೀತಿ ಅಪ್ಪನ ತೋರಿಸ್ಬೇಕು ಅನ್ನೋ ಆಸೆ ಇದೆ ನನಗೆ. ಆ್ಯಕ್ಚುಲಿ ಅವ್ರನ್ನ ತುಂಬ ಸಿಂಪಲ್ ಫ್ಯಾಮಿಲಿ, ಮನೇಲಿ ಸಿಂಪಲ್ ಆ ಥರನೇ ತೋರಿಸ್ಬೇಕು, ಟಿಪಿಕಲ್ ಅಪ್ಪ ಥರ ತೋರಿಸ್ಬೇಕು ಅಂತ. ಟಿಪಿಕಲ್ ಅಪ್ಪ ಥರ. ಸೊ ಅಪ್ಪನ ಯಾವ ಮೂವಿ ನಿಮ್ಮ ಫುಲ್ ಫೇವ್ರೆಟ್? ತುಂಬ ಇದೆ, ಬಟ್ ನಂಗೆ ಆನಂದ್ ಆನಂದ್ ಇಷ್ಟ, ಇನ್ಸ್ಪೆಕ್ಟರ್ ವಿಕ್ರಮ್ ಇಷ್ಟ, ಅಂಡಮಾನ್ ಕವಚ ತುಂಬ ಇಷ್ಟ, ಮೆನಿ ಅದು. ಏನು ಗೊತ್ತಾ, ಈ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಅಮ್ಮನ ಜೊತೆ ಅಥವಾ ಅಪ್ಪನ ಜೊತೆ ಯಾವುದಾದ್ರೂ ಅವರ ಸಮ ಏಜ್ನವರೇ ಮಿಂಗಲ್ ಆಗಿಬಿಟ್ರು, ಅಯ್ಯೋ ಚಿನ್ನ ಮುದ್ದು ಅಂತ ಮುದ್ದು ಮಾಡಿದ್ರು ಅಂದರೆ ಹೊಟ್ಟೆ ಒಳಗೆ ಬರ್ನ್ ಆಗೋದು ಇದೆಯಲ್ಲ, ಆ ವಾಸನೆ ಎಲ್ಲ ಕಡೆ ಕೇಳಬೇಕು. ನೋಡ್ದ ನನ್ನನ್ನು ಬಿಟ್ಬಿಟ್ಟು ಯಾವುದೋ ಬೇರೆ ಹುಡುಗಿಗೆ ನೀನು ಅಷ್ಟೆಲ್ಲ ಮುದ್ದು ಮಾಡಿದ್ಯಾ ಅನ್ನೋದೆಲ್ಲ ಇದ್ದೇ ಇರುತ್ತೆ. ನಿಮಗೆ ಯಾವತ್ತೂ ಆ ಫೀಲಿಂಗ್ ಆಗಿಲ್ವಾ? ಓಕೆ, ಹೆಣ್ಮಕ್ಳು ಏನಿರ್ತಾರೆ, ಹೆಣ್ಮಕ್ಳು ಸ್ಪೆಷಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರ ಮೇಡಮ್. ಸೊ ಯಾವುದಾದ್ರೂ ಬೇರೆ ಮಕ್ಕಳನ್ನ ಮುದ್ದು ಮಾಡಿದ ತಕ್ಷಣ ಯಾಕಮ್ಮ ಅವಳನ್ನ ಅಷ್ಟು ಮುದ್ದು ಮಾಡ್ತಾ ಇದೆಯಾ ಅಂತ ತುಂಬ ಪೊಸೆಸಿವ್ ಆಗಿರ್ತಾರೆ ಹೆಣ್ಮಕ್ಳು. ಸೊ ನಿಮಗೆ ಯಾವತ್ತಾದರೂ ಹಾಗನ್ಸಿದೆ? ಬಿಕಾಸ್ ಶಿವಣ್ಣ ಅವರು ಆನ್ ದ ಸ್ಕ್ರೀನ್ ತಂದೆ ಆಗೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಬೇರೆ ಮಕ್ಕಳನ್ನು ತುಂಬ ಚೆನ್ನಾಗಿ ಮುದ್ದು ಮಾಡ್ತಾರೆ. ಯಾವ ಥರ ಆ ಥರ ಆಗಿದೆಯಾ? ಆಗಿದ್ರೆ ಯಾವುದು ಯಾವ ಚಿತ್ರ? ಆ್ಯಕ್ಚುಲಿ ಅಂಡಮಾನ್ ಶೂಟಿಂಗ್ ಟೈಮಲ್ಲಿ ನಂಗೆ ನೆನಪಿಲ್ಲ, ಬಟ್ ಅಮ್ಮ ಅಪ್ಪ ಹೇಳಿದ್ದಾರೆ. ಅವರು ಇನ್ನೊಂದು ಚೈಲ್ಡ್ ಆರ್ಟಿಸ್ಟ್ನ ನನ್ನ ಡೂಪಾಗಿ ಕರೆಸಿದ್ರು, ಬಿಕಾಸ್ ನನಗೆ ಸ್ವಿಮ್ಮಿಂಗ್ ಐ ಟು ನಾಟ್ ನೋ ಸ್ವಿಮ್ಮಿಂಗ್. ಸೊ ಐ ಥಿಂಕ್ ಅದು ಬೋಟಲ್ಲಿ ಹೋಗೋ ಸೀನೋ ಶಿಪ್ಪಲ್ಲಿ ಹೋಗೋ ಸೀನಕ್ಕೇನೋ ಕರೆಸಿದ್ರು. ಸೊ ನನಗೆ ಸ್ವಲ್ಪ ಹುಡುಗಿ ನೋಡಿ ನನಗೆ ಜೆಲಸ್ ಆಗಿ ನಾನೇ ಮಾಡ್ತೀನಿ ಅಂತ ಐ ಥಿಂಕ್ ನಾನೇ ಐ ಡನ್ ಇಟ್ ಆರ್ ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ನೀವೇ ಮಾಡಿಬಿಟ್ಟಿದ್ದು, ಯಾರಿಗೂ ಬೇಡ ಆಪರ್ಚುನಿಟಿ ಕೊಡಬೇಡ. ನನಗೆ ಜ್ಞಾಪಕ ಇದೆ, ನಾವು ಯಾವುದೋ ಸಿನಿಮಾ ಶಿವಣ್ಣನ ಜೊತೆ ಶೂಟ್ ಮಾಡ್ತಾ ಇದ್ದಾಗ ಐ ಥಿಂಕ್ ಇವ್ರುಗಳಿಗೆ ಎಕ್ಸಾಮ್ಸ್ ನಡೀತಾ ಇತ್ತು. ಆವಾಗ ಶಿವಣ್ಣ ಯೂಸ್ ಟು ಕಮ್ ಬ್ಯಾಕ್ ಅರ್ಲಿ, ಪ್ಯಾಕಪ್ ಅಂದರೆ ಬೇಗ ಹೋಗೋರು, ಯಾಕಂದರೆ ಟು ಹೆಲ್ಪ್ ದೆಮ್ ವಿತ್ ಸ್ಟಡೀಸ್ ಅದೆಲ್ಲ. ಸೊ ಆ ಥರ ಯಾವ್ದೆಲ್ಲ ಮಾಡ್ತಾ ಇದ್ರು. ಸೊ ಪೇರೆಂಟ್ಸ್ ಮೀಟಿಂಗು, ಸ್ಕೂಲಲ್ಲಿ ಆ್ಯನ್ಯುವಲ್ ಡೇಸು ಎಲ್ಲದಕ್ಕೂ ಪ್ರೆಸೆಂಟ್ ಆಗಿರ್ತಿದ್ರ ಅಪ್ಪ ಅಮ್ಮ? ಸ್ಪೋರ್ಟ್ಸ್ ಡೇ ಅದು ಇದಕ್ಕೆಲ್ಲ ಬರ್ತಾ ಇದ್ರು. ಸೊ ಹೇಗಿರ್ತಿತ್ತು? ಸ್ಕೂಲ್ ಡೇಸಲ್ಲಿ ಅಷ್ಟು ಗೊತ್ತಾಗಲ್ಲ ಮೇಡಮ್, ಕಾಲೇಜಿಗೆ ಬರ್ತಾ ಅವಾಗ ಗೊತ್ತಾಗುತ್ತೆ, ನಿಮ್ಮ ಡ್ಯಾಡಿನೋ ಎಷ್ಟೊಂದು ಹೀರೋಯಿನ್ಸ್ನೆಲ್ಲ ಮೀಟ್ ಮಾಡಿರ್ತಾರೆ, ಎಷ್ಟೊಂದು ಹೀರೋಸ್ನೆಲ್ಲ ಮೀಟ್ ಮಾಡಿರ್ತಾರೆ, ಎಷ್ಟು ಲಕ್ಕಿ ನೀನು ಅಂತೆಲ್ಲ ಯಾರಾದರೂ ನಂತರನೇ ಹೇಳಿದ್ದಿದೆಯಾ? ಅಷ್ಟೇನಿಲ್ಲ, ನಂತರ ಪರ್ಸನಾಲಿಟಿ ಮೀಟ್ ಮಾಡಿಲ್ಲ. ನಾನೇನಾದರೂ ನೀವು ಸಿಕ್ಕಿದ್ದಿದ್ರೆ, ಬಿಕಾಸ್ ನಾನು ಡೈ ಹಾರ್ಟ್ ಫ್ಯಾನ್ ಆಫ್ ಶಿವರಾಜ್ಕುಮಾರ್. ನಾನು ಎಷ್ಟೇ ಏಜ್ ಆದರೂ ನಿನ್ನ ಫೇವ್ರೆಟ್ ಹೀರೋ ಯಾರು ಅಂದರೆ ದಟ್ ಇಸ್ ಒನ್ ಆ್ಯಂಡ್ ಓನ್ಲಿ ಶಿವರಾಜ್ಕುಮಾರ್, ಅಷ್ಟೇ ನಾ ಹೇಳೋದು. ನನಗೇನಾದರೂ ನೀವು ಸಿಕ್ಕಿದ್ದಿದ್ರೆ ಬಿಡ್ತಿರ್ಲಿಲ್ಲ. ಮಿಸ್ ಮಾಡ್ಕೊಂಬಿಟ್ರಲ್ಲ. ನಾನು ಇನ್ಫ್ಯಾಕ್ಟ್ ಮಿಸ್ ಮಾಡ್ಕೊಂಡಿದ್ದೆ. ಐ ಗಾಟ್ ಸೂಪರ್ ಆಪರ್ಚುನಿಟಿ ಟುಡೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.